ಯಾವ್ದಾವ್ದು ಚಲೋ ಆಗೈತಿ. ಈ ಪಾರ್ಟಿನ ಜಗತ್ತಲ್ಲಿ ಲಾಕ್ಡೌನ್ ಅಲ್ಲಿ 2 ಜಡೆ ಒಂದು ಮನೇಲಿ ಇರಲಿಲ್ಲ ನೋಡಿ. ಇದು ಕಟ್ ಮಾಡ್ತಾ ಇದ್ದೀನಿ. ಮೊದಲದಾಗಿ ಹೊಸಲು ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ತುಳಜಾ ಬ್ಲಾಗ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ಬ್ಲಾಗ್ ಏನಪ್ಪ ಅಂದರೆ ವಿಶೇಷ ಅಮಾವಾಸ್ಯೆ ಇರೋದ್ರಿಂದ ಏನೆಲ್ಲ ಆಗುತ್ತೆ ಅಂತ ನೋಡಬೇಕು, ಪೂಜೆ ಮಾಡಬೇಕು, ಹೋಳಿಗೆ ಮಾಡೋಣ ಅಂತ ಅಂದ್ಕೊಂಡಿನಿ. ಮಿಕ್ಸಿನೇ ಇಲ್ಲ. ಅವತ್ತೊಂದು ದಿವಸ ನೋಡಿದ್ರಲ್ಲ, ಹಾಕಿ ರುಬ್ಬಿ ಮಾಡಿದ್ದು. ಆದರೂ ಸಣ್ಣ ಆಗಿರಲಿಲ್ಲ ಅಷ್ಟೊಂದು. ಅದು ಯಾಕಂತ ಗೊತ್ತಿಲ್ಲ, ತುಂಬ ರುಬ್ಬಿದ್ದೀನಿ. ಆದರೆ ಅದು ಒಳ್ಳೆ ಕಲಲ್ಲಿ ಈ ಥರ ರುಬ್ಬೋದೇ ಬೇರೆ, ಈ ಥರ ರುಬ್ಬೋದೇ ಬೇರೆ. ಸ್ವಲ್ಪ ನುಚ್ಚು ಚೆನ್ನಾಗಾಗಿತ್ತು. ಇವತ್ತು ಅದೇ ಥರ ಆಗುತ್ತೆ ಅಂತ ಡೌಟು. ಗೊತ್ತಿಲ್ಲ, ಮಾಡ್ತೀನಲ್ಲ ಅಂತ ಗೊತ್ತಿಲ್ಲ. ನೋಡೋಣ ಏನಾಗುತ್ತೆ ಅಂತ. ಹಾಗೆ ಹೊಸಬ್ರು ಯಾರೆಲ್ಲ ಚಾನಲ್ನ ನೋಡ್ತಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು ಅದನ್ನೂ ಮರ್ತೋಗ್ಬಿಡ್ತೇನೆ. ಇದನ್ನು ಬರ್ತಾ ಎಲ್ಲ ಮರ್ತೋಗಿ ಹೆಂಗೆ ಬದುಕೋದಂತಲೇ ಗೊತ್ತಾಗ್ತಾ ಇಲ್ಲ ನನಗೆ. ದೇವ್ರಿಗೆ ಇಷ್ಟ ಅಲ್ವಾ ನಾನು ಬದುಕೋದು? ಗೊತ್ತಿಲ್ಲ. ನಾನು ಬದುಕೋದು ಇಷ್ಟ ಇಲ್ಲ ಅಂದರೆ ಇಷ್ಟೊತ್ತಿಗೆ ಕರ್ಕೊಂಡ್ಬಿಟ್ಟಾರ ಅವನು. ಅಮಾವಾಸ್ಯೆ ದಿವಸ ಮಾತೆಲ್ಲ ಬೇಡ ಅಂತಿರಲ್ವ. ಬಿಡಿ ಹೋಗಲಿ. ಆದರೆ ಈ ಮರು ಅನ್ನೋದು ಐತೆ ನೋಡಿ, ತುಂಬಾ ಕಷ್ಟ ಜೀವನಕ್ಕೆ. ಎಲ್ಲರ ಕಡೆಯಿಂದ ಬಯಸ್ಕೋಬೇಕು. ಅಲ್ಲಿ ಮೊನ್ನೆ ಸ್ಕೂಲಲ್ಲಿ ಹೋಗಿದ್ದೀನಿ. ಸಿದ್ಧಾರ್ಥು ಎಷ್ಟನೇ ಕ್ಲಾಸು ಅಂತ ಕೇಳಿದ್ರು, 10ನೇ ಕ್ಲಾಸ್ ಅಂತ ಹೇಳಿದೆ. ಆಮೇಲೆ ಯಾವ ಸೆಕ್ಷನ್ ಅಂತ ಕೇಳಿದ್ರು, ನೆನಪೇ ಇಲ್ಲ. ನಿಮ್ಮಂಥ ತಾಯಿದಾರ ನೋಡಿ ಹೊಟ್ಟೆ ಉರಿದೋಗುತ್ತಮ್ಮ ನನಗೆ ಅಂದರು ಪ್ರಿನ್ಸಿಪಾಲು. ನನಗೆ ಅವಮಾನ ಆಗೋಯ್ತು. ಏನು ಮಾಡೋದು, ನನಗೆ ನೆನಪಿರಲ್ಲ ಅಂದರೆ ಇನ್ನೇನು ಮಾಡೋಂಗಿಲ್ಲ ಸರ್. ನನಗೆ ಸ್ವಲ್ಪ ನೆನಪಿನ ಶಕ್ತಿ ಕಮ್ಮಿ. ಅದೇ ಹೇಳ್ಕೊಂಡು ಓಡಾಡೋ ಥರ. ಅದೇ ನನಗೆ ಅದು ಏನೋ ಹೇಳ್ತಾರಲ್ಲ, ಸರ್ಟಿಫಿಕೇಟ್ ಏನೋ ಅಂತ ಹೇಳ್ತಾರಲ್ಲ, ಆ ಥರ ಆಗ್ಬಿಟ್ಟಿದೆ. ನನ್ನ ನೆನಪಿನ ಶಕ್ತಿ ಇಲ್ಲ ಅನ್ನೋದೇ ಒಂದು ಆಧಾರ ಆಗ್ಬಿಟ್ಟಿದೆ ನನಗೆ. ಬನ್ನಿ ಇವಾಗ ಏನು ಮಾಡೋದಂತ ನೋಡೋಣ. ಅಲ್ಲಿ ಬೈಸ್ಕೊಳೋದಾಯಿತು. ಮತ್ತು ಎಲ್ಲ ಹೋಗಿದ್ದೆ, ಆಧಾರ್ ಕಾರ್ಡ್ ಮಾಡಿಸಲ್ಲೇನೋ ಎಲ್ಲ ಹೋಗ್ಬಿಟ್ಟು ಅಲ್ಲಿನೂ ಬೈಸ್ಕೊಂಡು ಬಂದಿದ್ದೀನಿ. ಏನು ಮಾಡೋದು, ನೆನಪಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಅದೇನೇನೋ ಮಾಡ್ಬಿಡ್ತೀನಿ. ಬಿಡೋದನ್ನೆಲ್ಲ ಹೇಳೋಕೆ ಹೋಗಿರೋ ದುಡ್ಡು ಇಷ್ಟ ಆಗ್ಬಿಡುತ್ತೆ. ಬೇಡ, ನನ್ನ ನೆನಪಿನ ಶಕ್ತಿ ತುಂಬ ಕಮ್ಮಿ ಇದೆ. ಪ್ರತಿಯೊಂದರಲ್ಲಿ ಹೇಳ್ತಾನೆ ಇದ್ದೀನಿ. ಯಾಕಂದರೆ ಪ್ರತಿಯೊಂದು ನನ್ನ ಎಡವಟ್ಟುಗಳು ಅದರಿಂದನೇ ಆಗ್ತಾ ಇರೋದು. ಅದಕ್ಕೋಸ್ಕರ ಬನ್ನಿ ಇವಾಗ ಏನೆಲ್ಲ ಮಾಡಬೇಕು ಅಂತ ತೋರಿಸ್ತೀನಿ. ಮೊದಲದಾಗಿ ಹೊಸಲು ತೊಳ್ಕೊಂಡು ಈ ರೀತಿ ರಂಗೋಲಿನ ಹಾಕ್ಕೊಂಡಿದ್ದೀನಿ ನೋಡಿ. ಇದು ಕಟ್ ಮಾಡ್ತಾಯಿದ್ದೀನಿ. ಆಗ್ತಾನೇ ಇಲ್ಲ. ಹಿಂಗೆ ಇಟ್ಕೊಂಡು ಕಟ್ ಮಾಡಿದ್ರೆ ಆಗುತ್ತೆ ಫ್ರೆಂಡ್ಸ್. ಫೋನ್ ಕೆಳಗಡೆ ಇಟ್ಕೊಂಡು 2 ಕೈಯಲ್ಲಿ ಮಾಡಿದ್ರೆ ಆಗುತ್ತೆ. ಓಕೆ, ಇವಾಗ ಹಾಲು ಕಾಯಿಸಿ ಚಾಯ್ ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡಿ ನಿಮಗೆ ಮತ್ತೆ ಸಿಗ್ತೀನಿ. ಪೂಜೆ ಮಾಡೋ ಟೈಮಲ್ಲಿ ಸಿಗ್ತೀನಿ. ತುಂಬ ದಿನ ಆಯ್ತಲ್ಲ ಪೂಜೆ ನಿಮ್ಮ ಜೊತೆ ಶೇರ್ ಮಾಡಿಕೊಂಡು. ನಾನು ಇವತ್ತು ಅಮಾವಾಸ್ಯೆ ಪೂಜೆ ಯಾವ ರೀತಿ ಆಗುತ್ತೆ ಅಂತ ನಿಮಗೂ ಕೂಡ ತೋರಿಸ್ತೀನಿ. ಹೋಗಿ ಹೂವು ಕಾಯಿ ಅದೆಲ್ಲ ತೊಗೊಂಬಂದ್ರು. ಇವತ್ತು ಅಮಾವಾಸ್ಯೆ ಇರೋದ್ರಿಂದ ಹೂವು ಕಾಯಿ ಅದಕ್ಕೇನು ಬೇಕೋ ಪೂಜೆ ಸಾಮಾನೆಲ್ಲ ತೊಗೊಂಬಂದ್ರು. ಹಾಗಾಗಿ ಪೂಜೆ ಸ್ವಲ್ಪ ಲೇಟ್ ಆಯಿತು. ಈಗ ಪೂಜೆ ಸಾಮಾನೆಲ್ಲ ತೊಳ್ಕೊತಾ ಇದ್ದೀನಿ. ನೀಟಾಗಿ ಎಲ್ಲ ತೊಳೆದು ಒರೆಸಿ ಎತ್ತಿಟ್ಕೊಂಡ್ಬಿಟ್ಟು ಆಮೇಲೆ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ. ಪೂಜೆ ಏನಾದರೂ ಮಿನಿಮಮ್ ಮಾಡಬೇಕಂದ್ರೆ 1 ತಾಸು ಮೇಲೆ ಬೇಕಾಗೈತೆ ರೀ. ಇಷ್ಟ ಐತಿ, ನಾನು 1 ತಾಸು ಮೇಲೆ ಬೇಕಾಗೈತಿ. ಮತ್ತು ನನ್ನ ಇವರು ಶಾಪುರದವರು ಲಕ್ಷ್ಮೀ ಸಿಸ್ಟರ್ ಅಂತ ಅದಾರ. ಅವ್ರ ದೇವ್ರ ಮನೆ ನೋಡಿದೆ ನಾನು ವಿಡಿಯೋದಾಗ. ಜಗ್ಲಿ ತುಂಬ ದೇವ್ರದ ಫ್ರೆಂಡ್ಸ್. ಅದು ಪೂಜೆ ಹೆಂಗೆ ಮಾಡ್ತಾರಂತ ನನಗೆ ಒಂಥರ ಶಾಕ್ ಆಗೋಯ್ತು. ನಾನು ಇಷ್ಟೇ ಇರೋದಕ್ಕೆ 1 ಅವರ್ ಪೂಜೆ ಮಾಡ್ತೀನಿ. ಅವರು ಎಷ್ಟು ತನಕ ಮಾಡ್ಬೋದು ಅಂತ ಅನಿಸ್ತು ನನಗೆ. ನೋಡಿ, 2 ಫೋಟೋ 2 ಕಳಸ ನಾನು ರೆಡಿ ಮಾಡೋಕ್ಕೆ 1 ತಾಸು ಟೈಮ್ ತೊಗೊತೀನಿ ನಾನು. ಇದನ್ನೆಲ್ಲ ತೊಳೆದು ಒರೆಸಿ ಕುಂಕುಮ ಇಟ್ಟು ಮೇಲಿಂದೆಲ್ಲ ಒರೆಸ್ಕೊಂಡು ತೊಳ್ಕೊಂಡು ಇದನ್ನೆಲ್ಲ ಮಾಡಬೇಕಾದ್ರೆ ಕರೆಕ್ಟಾಗಿ 1 ತಾಸು ಟೈಮ್ ಬೇಕು ನನಗೆ. ಇದೆಲ್ಲ ಪೂಜೆ ಮಾಡ್ಬೇಕಂದ್ರೆ ಅಮಾವಾಸ್ಯೆ ಆಗಲಿ ಗುರುವಾರ ಶುಕ್ರವಾರ ಈ ಥರ ಪೂಜೆ ಮಾಡಿದಾಗೆಲ್ಲ ನನಗೆ 1 ತಾಸು ಟೈಮ್ ಬೇಕು. ನಾನು ಅದಕ್ಕೆ ಅವ್ರನ್ನ ನೆನೆಸ್ಕೊಳ್ಳೋದು ಅವ್ರ ವಿಡಿಯೋ ನೋಡಿದಾಗೆಲ್ಲ. ಅಲ್ಲ, ಇವರು ಯಾವಾಗ ಪೂಜೆ ಮಾಡ್ತಾರೆ, ಎಷ್ಟೊತ್ತು ಪೂಜೆ ಮಾಡ್ಬೋದು? ಒಂದು 2-3 ತಾಸಾದರೂ ಬೇಕೇ ಬೇಕು ನನ್ನ ಅಂದಾಜು. ಆ ದೇವ್ರು ತೊಳ್ಕೊಂಡು ಆ ಜಗಲಿ ತೊಳ್ಕೊಂಡು ದೇವ್ರಿಗೆಲ್ಲ ಅಲಂಕಾರ ಮಾಡ್ಬೇಕಂದ್ರೆ ಕರೆಕ್ಟಾಗಿ 1-2 ತಾಸು ಬೇಕೇ ಬೇಕು. 2 ತಾಸು ಮೇಲೆ ಬೇಕಾಗ್ತದೆ. ನಾನೇ 1 ತಾಸು ಮಾಡ್ತೀನಿ ಅಂದರೆ ಮತ್ತು ಅವ್ರು 2 ತಾಸು ಬೇಕಾದಂತ ಅನಿಸ್ತು. ಬೇಕಾದ್ರೆ ನೀವು ಅವ್ರ ವಿಡಿಯೋ ನೋಡಿ. ಅವ್ರ ಚಾನಲ್ ಹೆಸರು ಅಷ್ಟೊಂದು ನೆನಪಿಲ್ಲ. ಲಿಂಕ್ ಕೊಟ್ಟಿರ್ತೀನಿ ಇದರ ಚಾನಲ್ದಾಗ. ಈ ವಿಡಿಯೋದ ಬಾಕ್ಸಲ್ಲಿ ನಾನು ಲಿಂಕ್ ಕೊಡ್ತೀನಿ. ಬಾಕ್ಸ್ ಹೆಸರು ಹೇಳೋಕ್ಕೆ ಬರೋದಿಲ್ಲ ನನಗೆ. ಬಂದರೆ ನೀವೇ ಹೇಳಿಬಿಡಿ. ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಬೇಕಂದ್ರೆ ಹೋಗಿ ನೋಡಿರಿ. ಅವ್ರ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ, ವಿಡಿಯೋಗಳು ನೋಡಿರಿ. ಅಡುಗೆದು ಮಾಡಿ ಹಾಕ್ತಾರೆ ಮತ್ತು ಅಲ್ಲಿ ಬ್ಲಾಗು ಹಾಕಕತ್ತಾರೆ. 2 ಮಿಕ್ಸ್ ಮಾಡಾಕತ್ತಾರೆ. ನೋಡಿರಿ ಅವ್ರದ್ದು ಕೂಡ. ಫಸ್ಟ ಇದೆಲ್ಲ ಪೂಜೆ ಎಲ್ಲ ರೆಡಿ ಮಾಡ್ಕೊಂಡಾಯ್ತು. ಬೋರ್ ನೀರು ಹಿಡ್ಕೊಂಬಂದ್ಬಿಟ್ಟು
ಕಳಸಕ್ಕೆಲ್ಲ ಈ ಥರ ರೆಡಿ ಮಾಡ್ಕೊಳತ್ತೀನಿ. ಫಸ್ಟಾಗಿ ಏನು ಮಾಡ್ತಿದ್ದೆ, ಗುರುವಾರ ಮಾತ್ರ ಗುರುವಾರ ಒಂದು ಕಳಸ ಇಟ್ಟು ಪೂಜೆ ಮಾಡಿ ಶುಕ್ರವಾರ ಇಳಿಸ್ತಾ ಇದ್ದೆ. ಇವಾಗ ಏನು ಅನ್ನಿಸ್ತು, ಅಷ್ಟು ಮಾಡೋದು ಬೇಡ, ಪೂರ್ತಿನೇ ಪರ್ಮನೆಂಟೇ 2 ಕಳಸ ಇಟ್ಟು ಪೂಜೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು 2 ಕಳಸ ಇಟ್ಟು ಪೂಜೆ ಮಾಡ್ಕೊಳತ್ತೀನಿ ರೀ. ಇದು ಫಸ್ಟು ಸ್ಟೀಲಿನ ತೆಮ್ಗಿಟ್ಟ ಮಾಡ್ಕೊತಿದ್ದೆ. ಇದು ಒಂದು ಸತಿ ಮೊನ್ನೆ ಇದಕ್ಕೆ ಹೋಗಿದ್ನಲ್ಲ, ಗುಡ್ಡಾಪುರಕ್ಕೆ ಹೋದಾಗ ತೊಗೊಂಬಂದಿನಿ. ಇವಾಗ ಇನ್ನೊಂದು ಅದನ್ನು ಸ್ಟೀಲಿಂದ ಇಟ್ಟು ಮಾಡಾಕತ್ತೀನಿ. ಇನ್ನೊಂದು ಸತಿ ಗುಡ್ಡಾಪುರಕ್ಕೆ ಹೋಗಲಿ ಅಥವಾ ತುಳಜಾಪುರಕ್ಕೆ ಹೋಗಲಿ, ಎಲ್ಲರೂ ಹೋದ್ನಿ ಅಂದ್ರೆ ಕಡೆ ಲಚ್ಚಾಣ ಜಾತ್ರೆಗೆ ಹೋದಾಗರೆ ಇನ್ನೊಂದು ತೆಮ್ಗಿ ತೊಗೊಂಬರ್ತೀನಿ. ಎಲ್ಲ ಆಗೈತ್ರಿ. ನನಗೇನಂದ್ರೆ ಇನ್ನೂ ಒಂದು ಕರ್ಪೂರ ಬೆಳಗೋದು ಮತ್ತು ಅಷ್ಟೇ, ಇನ್ನೊಂದು ತೆಮ್ಗಿ ಅಷ್ಟು ಮಾತ್ರ ಬೇಕಾಗೈತಿ. ಸದ್ಯಕ್ಕೆ ಇಷ್ಟು ಬೇಕೀಗ, ಮತ್ತು ಬೇಕಾಗಿದ್ದು ಮುಂದೆ ನೋಡೋಣ್ರಿ. ಸಮಯದೆಲ್ಲ ಬೇಕಾಗಿತ್ತು, ಅದೆಲ್ಲ ತೊಗೊಂಬಂದಿನಿ. ದೊಡ್ಡ ಸಮಯನೇ ತೊಗೊಂಬಂದಿನಿ. ನೋಡಿರ್ತೀರ ನೀವು, ನೋಡಿಲ್ಲ ಅಂದ್ರೆ ಗುಡ್ಡಾಪುರದ್ದು ವಿಡಿಯೋ ಲಿಂಕ್ ಕೊಡ್ತೀನಿ, ಬೇಕಂದ್ರೆ ನೋಡ್ರಿ. ದೊಡ್ಡ ಸಮಯ ತೊಗೊಂಬಂದಿನಿ. 1200 ರೂಪಾಯಿ 1400 ರೂಪಾಯಿ ಕೊಟ್ಟು ತೊಗೊಂಬಂದಿನಿ. ಅಂದ್ರೆ 1400 1200 ರೂಪಾಯಿ ಕೊಟ್ಟು ತೊಗೊಂಬಂದಿನಿ. ದೊಡ್ಡ ಅದಾವು. ಅಂದ್ರೆ ವರಮಹಾಲಕ್ಷ್ಮಿ ಪೂಜೆ ಮಾಡೋ ಟೈಮಲ್ಲಿ ಬೇಕಾತಾವ ಅಂತ ಹೇಳಿಬಿಟ್ಟು. ನನ್ನ ಇಷ್ಟ ಏನಪ್ಪ ಅಂದ್ರೆ, ಒಟ್ಟು ನನಗೆ ತುಂಬ ಇಷ್ಟಪಡೋದಂದ್ರೆ ಹೆಣ್ಮಕ್ಳು ಏನು ಹೇಳ್ರಿ, ಬಂಗಾರ ಬಟ್ಟೆ. ಹೌದಿಲ್ಲ, ನನಗೆ ಬಂಗಾರ ಬಟ್ಟೆ ಮೇಲೆ ಆಸೆನಿಲ್ಲ. ಬಟ್ಟೆ ಸ್ವಲ್ಪ ಇಷ್ಟಪಡ್ತೀನಿ, ಬಂಗಾರ ಮೇಲಂತೂ ಸ್ವಲ್ಪನೂ ಇಷ್ಟ ಇಲ್ಲ ನನಗೆ. ಅದೇನಂತ ಗೊತ್ತಿಲ್ಲ. ಆದರೆ ಪೂಜೆ ಮಾಡೋದು ಮತ್ತು ಅಡುಗೆ ಮಾಡೋದು ಇದು ಅಂತೂ ಭಾರಿ ಇಷ್ಟ ನನಗೆ. ಇವೆರಡು ಅಂತೂ ನನಗೆ ತುಂಬಾ ಇಷ್ಟ. ಪೂಜೆ ಅಡುಗೆ 2 ಇದ್ರೂ ಸಾಕು ನನಗೆ. ಮಿಕ್ಕಿದ ಕೆಲಸಗಳೆಲ್ಲ ನನಗೆ ಇಷ್ಟನೇ ಆಗೋದಿಲ್ಲ. ಹಾಗೆ ಹೆಣ್ಮಕ್ಳಿಗೆ ಬಂಗಾರ ಅಂದ್ರೆ ತುಂಬ ಇಷ್ಟ ಅಂತಾರೆ. ನನಗಂತೂ ಒಂದು ಸ್ವಲ್ಪನೂ ಇಷ್ಟ ಇಲ್ಲ ಬಂಗಾರ ಅನ್ನೋದು. ಈ ರೀತಿ ಸಿಂಪಲಾಗಿ ಇರ್ತೀನಿ. ಆದರೆ ಪೂಜೆ ಅಡುಗೆ 2 ಮಾತ್ರ ಗ್ರ್ಯಾಂಡಾಗಿರ್ಬೇಕು ನನಗೆ. ಅದರಲ್ಲಂತೂ ಫೇಮಸ್ ಅಂತಲೇ ಹೇಳ್ಬೋದು. ಪೂಜೆ ಎಲ್ಲ ನೋಡಿ ಈ ಥರ ರೆಡಿ ಮಾಡಿಕೊಂಡೆ. ಲಕ್ಷ್ಮೀ ಪೂಜೆ ಈ ರೀತಿ ನಾನು ಇವಾಗ ರೆಡಿ ಮಾಡ್ತಿದ್ದೀನಿ. ಮುಂಚೆ ಎಲ್ಲ ಏನೂ ಇರಲಿಲ್ಲ ಫ್ರೆಂಡ್ಸ್. ಬಂದು ಇಷ್ಟು ದಿವಸ ಹಾಗಂಗೆ ಇದ್ವಲ್ಲ, ಹಾಗಾಗಿ ಒಂದೊಂದಾಗಿ ನಾನು ಮಾಡ್ತಾಯಿದ್ದೀನಿ. ದೇವರು ಎಲ್ಲನೂ ಒಂದೊಂದಾಗಿ ಒಳ್ಳೇದು ಮಾಡ್ತಾಯಿದ್ದಾನೆ. ಕಷ್ಟನೂ ಕೊಡ್ತಾಯಿದ್ದಾನೆ ಜೀವನಕ್ಕೆ. ಅದೇ ಹೇಳ್ತಾರಲ್ಲ, ಮನುಷ್ಯನಿಗೆ ಬರುತ್ತೆ ಕಷ್ಟ ಮರಕ್ಕೆ ಬರುತ್ತೆ ಅಂತ ಹೇಳ್ತಾರಲ್ಲ. ಕಷ್ಟ ಬರ್ತಾಯಿದೆ, ಬಂದಿದ್ದ ಕಷ್ಟ ಬಯಲು ಮಾಡೋ ಭಗವಂತ ಅಂತ. ಭಗವಂತನ ಪೂಜೆ ಮಾಡೋದು ಬಿಡಲ್ಲ, ಕೇಳೋದು ಬಿಡಲ್ಲ. ಇವತ್ತು ಅಮಾವಾಸ್ಯೆ ಇರೋದ್ರಿಂದ ವಿಶೇಷ ಪೂಜೆ ಮಾಡಿ, ವಿಶೇಷವಾಗಿ ದೇವ್ರ ಹತ್ರ ಇನ್ನೊಂದು ಅಪ್ಲಿಕೇಶನ್ ಹಾಕೇ ಬಿಡೋದು, ಏನೇನು ಕೊಡ್ತಾನಂತ ಕೇಳ್ಕೊಳ್ಳೋಕ್ಕೆ ರೆಡಿಯಾಗಿ ಕೂತ್ಕೊಂಡಿದ್ದೀನಿ. ಓಕೆ, ಎಲ್ಲ ದೇವ್ರ ಪೂಜೆಗಳೆಲ್ಲ ತೊಳ್ಕೊಂಡು ಈ ರೀತಿ ಅಲಂಕಾರನ ರೆಡಿ ಮಾಡ್ಕೊತಾ ಇದ್ದೀನಿ. ಕೆಳಗಡೆ ಇಟ್ಟು ಮೇಲೆ ಇಟ್ಟು ಮಾಡೋಕ್ಕೆ ಹೋದರೆ ಮೇಲೆ ನಿಂತ್ಕೊಂಡು ಮಾಡಬೇಕು. ಒಂದೊಂದು ಸತಿ ನನಗೆ ಚಕ್ಕರ್ ಬಂದುಬಿಡುತ್ತೆ. ಹಾಗಾಗಿ ಕೆಳಗಡೆನೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಆಮೇಲೆ ನಾನು ಮೇಲೆ ಎತ್ತಿಟ್ಬಿಡ್ತೀನಿ ಕಳಸನ. ಈ ರೀತಿ ರೆಡಿನ ಮಾಡ್ಕೊತಾ ಇದ್ದೀನಿ. ಫೋಟೋಗಳು ಕೂಡ ಅಷ್ಟೇ ಎಲ್ಲ ತೊಳೆದು ಒರೆಸ್ಕೊಂಡು ಕುಂಕುಮ ಎಲ್ಲ ಹಚ್ಚಿ ಇಟ್ಕೊಂಡಿದ್ದೀನಿ. ಇವಾಗ ಕೂಡ ಅಷ್ಟೇ ಇಡಬೇಕಾದ್ರೆ ತೆಂಗಿ ಕೂಡ ನೋಡಿ ಈ ಥರ ನನ್ನ ಕೈನೂ ಸೇಕಾಗುತ್ತೆ. ಹಾಗೆ ಚಕ್ಕರ್ ಕೂಡ ಬರುತ್ತೆ. ನನಗೆ ಸ್ವಲ್ಪ ಹೈಟ್ ಇದೆ, ಒಂದು ಸ್ಟೂಲ್ ಹಾಕ್ಕೊಂಡು ನಿಂತ್ಕೋಬೇಕು ಮೇಲೆ. ಅದಕ್ಕೋಸ್ಕರ ಅಷ್ಟರಲ್ಲೇ ನನಗೆ ಆ ಥರ ಆಗುತ್ತೆ. ಗೊತ್ತಿಲ್ಲ, ಸ್ವಲ್ಪ ಚಕ್ಕರ್ ಜಾಸ್ತಿನೇ ಬರ್ತಾ ಇರುತ್ತೆ. ಆದರೂ ತೋರಿಸ್ಕೊತಾ ಇದ್ದೀನಿ. ಒಂದೇ ಸತಿ ಸಡನ್ನಾಗಿ ಹುಷಾರಾಗಲ್ಲ, ಕೆಲವೊಂದು ಟೈಮಲ್ಲಿ ಆಗ್ತಾ ಇರುತ್ತೆ ಹಂಗಂಗೆ ಅಂತ ಹೇಳ್ಬಿಟ್ಟು ಹಂಗೆ ತೋರಿಸ್ಕೊಂಡು ಸ್ವಲ್ಪ ಹುಷಾರಾಗ್ತಾ ಬರ್ತಾಯಿದ್ದೀನಿ. ಪರವಾಗಿಲ್ಲ, ಮುಂಚೆಕ್ಕಿಂತ ಇವಾಗ ಸ್ವಲ್ಪ ಪರವಾಗಿಲ್ಲ, ಆರಾಮಾಗಿದ್ದೀನಿ ಈಗ. ಈ ರೀತಿ ಪೂಜೆಗಳನ್ನ ರೆಡಿ ಮಾಡಿಕೊಂಡು ಲಕ್ಷ್ಮಿ ಫೋಟೋಕ್ಕನ್ನ ಹಾರ ಹಾಕ್ಕೊಂಡು ಪೂಜೆನ ರೆಡಿ ಮಾಡ್ಕೊತಾ ಇದ್ದೀನಿ. ಫಸ್ಟು ನಾವು ಸ್ಟಾರ್ಟಿಂಗ್ ತೊಗೊಂಬಂದಿರುವಂಥ ಈ ಲಕ್ಷ್ಮಿ ಫೋಟೋ, ಫಸ್ಟು ಈ ಮನೆಗೆ ನಾವು ಕಾಲಿಟ್ಟಾಗ ತೊಗೊಂಬಂದಿರುವಂಥ ಫೋಟೋ ಇಲ್ಲಿವರೆಗೂ ಹಾಗೆ ಇದೆ. ಫಸ್ಟ್ ಟೈಮು ಕಲರ್ ಫೋಟೋ ತೊಗೊಂಬರ್ಬೇಕಂತ ನಾನು ಕೇಳಿದೆ. ಈ ಲಕ್ಷ್ಮಿ ಫೋಟೋ ತುಂಬಾ ಲಕ್ಷಣವಾಗಿತ್ತು. ಅದಕ್ಕೋಸ್ಕರ ನಾನು ಇದೇ ತೊಗೊಂಬಂದಿದ್ದೀನಿ ಅಂತ ಹೇಳಿದ್ರು. ಅವತ್ತಿಂದ ಇವತ್ತಿನವರೆಗೂ ಅಷ್ಟೇ ಲಕ್ಷಣವಾಗಿ ಫೋಟೋ ತುಂಬಾ ಚೆನ್ನಾಗಿದೆ, ತುಂಬಾ ಇಷ್ಟ ಆಗುತ್ತೆ. ಲೈಟೆಲ್ಲ ನೈಟ್ ಏನಾದರೂ ನಾವು ಪೂರ್ತಿಯಾಗಿ ಲೈಟ್ ಆರಿಸ್ಬಿಟ್ರೆ ಲಕ್ಷ್ಮಿ ಫೋಟೋದಲ್ಲಿ ಒಂಥರ ಅದು ಮಿಂಚಿರುತ್ತೆ ನೋಡಿ, ತುಂಬ ಚೆನ್ನಾಗಿ ಮಿಂಚುತ್ತೆ. ತುಂಬಾ ಖುಷಿ ಆಗುತ್ತೆ ಅವಾಗ ನೋಡೋಕ್ಕಂತೂ. ಹೊರಗಡೆ ಒಂದು ಗಣೇಶ ಫೋಟೋ ಹಾಕಿದ್ದೀನಿ. ಅಂದರೆ ಬಾಗಿಲು ಹೊರಗೆ ಒಂದಿದೆ, ಬಾಗಿಲು ಒಳಗಡೆ ಒಂದು ಗಣೇಶ ಫೋಟೋ 2 ಇದೆ. 2ಕ್ಕೂ ಪೂಜೆ ಮಾಡಿಕೊಂಡು, ಮತ್ತು ಇದು ನಮ್ಮ ಮಾವ ಅಂದರೆ ನಮ್ಮ ಯಜಮಾನ್ರಪ್ಪ. ನಾವು ಯಾವತ್ತೂ ಅವ್ರಿಗೆ ದೇವ್ರಂತಲೇ ನಾನು ಪೂಜಿಸೋದು. ನಾನು ಅವರು ಸತ್ತೋಗಿದ್ದಾರೆ, ಅವರು ನಮ್ಮ ಮಾವ ಆ ಥರ ಅನ್ನಲ್ಲ, ನನ್ನ ಪಾಲಿಗೆ ದೇವ್ರಂತಲೇ ಹೇಳ್ಬೋದು. ಅವರು ಮಾವ ಅಂದರೆ ಯಾರ್ಯಾರಿಗೂ ಹೆಂಗೆಂಗೋ ಇರ್ತಾರೆ ಅಂತ ಹೇಳ್ತಾರೆ. ಸತ್ಯವಾಗ್ಲೂ ನನ್ನ ಪಾಲಿನ ದೇವ್ರಂತಲೇ ಹೇಳ್ಬೋದು. ಅವ್ರ ಬಗ್ಗೆ ಒಂದು ದಿವಸ ವಿಡಿಯೋ ಮಾಡ್ತೀನಿ. ಅವ್ರಿಗೆಲ್ಲ ಪೂಜೆ ಪ್ರತಿ ಅಮಾವಾಸ್ಯೆಗೂ ನಾವು ಅವ್ರಿಗೆ ಪೂಜೆ ಮಾಡ್ತೀವಿ. ಹೇಳ್ತಾರೆ ದೇವ್ರ ಜೊತೆಗೆ ಅವ್ರು ಪೂಜೆ ಮಾಡಬಾರ್ದಂತ. ನನ್ನ ಪಾಲಿಗೆ ಅವರು ದೇವ್ರು ಅಂದಮೇಲೆ ದೇವ್ರ ಜೊತೆಗೆ ದೇವ್ರ ಪೂಜೆ ಮಾಡೋದು ಏನೂ ತಪ್ಪಿಲ್ಲ ಅಂತ ಅಂದ್ಕೊಂಡು ನಾನು ದೇವ್ರ ಜೊತೆಗೇನೋ ಅವ್ರ ಪೂಜೆ ಕೂಡ ಮಾಡ್ತೀನಿ. ಈ ರೀತಿ ಎಲ್ಲ ನಾನು ಪೂಜೆಗಳನ್ನ ರೆಡಿ ಮಾಡ್ಕೊತಾ ಇದ್ದೀನಿ.
ಇನ್ನು ಇಲ್ಲಿ ಬತ್ತಿ ಎಲ್ಲ ಹೊಸೆಯೋದು ನೀವು ನೋಡಿದ್ರಲ್ಲ, ಆ ಬತ್ತಿ ನಾನು ಚಿಕ್ಕ ವಯಸ್ಸಲ್ಲಿ ಕಲ್ತಿರೋದು. ಚಿಕ್ಕ ವಯಸ್ಸಲ್ಲಿ ನಮ್ಮ ಅಜ್ಜಿ ಒಬ್ಬರು ಹೊಸಿತಾ ಇದ್ರು, ಆ ಥರ ಬತ್ತಿ ಹೊಸಿತಾ ಇದ್ರು ನೋಡಿದೆ, ಹೀಗಿರುತ್ತಾ ಅಂತ. ಅವಾಗೆಲ್ಲ ಐಡಿಯಾ ಇರಲಿಲ್ಲ. ಇಲ್ಲಿ ನಾವು ಮುಂದೆ ಮದುವೆ ಮಾಡ್ಕೊಂಡು ಬಂದಮೇಲೆ ಆವಾಗ ನನಗೆ ಬತ್ತಿ ದೀಪ ಹಚ್ಚೋದೆಲ್ಲ ನಮ್ಮ ಅವ್ವನೇ ಮಾಡ್ತಾಯಿದ್ರಲ್ಲ. ಬತ್ತಿ ಮಾಡಿಕೊಡೋರು, ನಾವು ಮಾತ್ರ ದೀಪ ಹಚ್ಚಿ ಪೂಜೆಗಳನ್ನ ಮಾಡ್ಕೋತಾ ಇದ್ವಿ. ಗಂಡನ ಮನೆಗೆ ಬಂದ್ಬಿಡೋಕ್ಕೆ ಯಾರು ಬತ್ತಿ ಮಾಡಿಕೊಡ್ತಾರಲ್ಲ, ನಾವೇ ಮಾಡಿಕೊಂಡು ಕಲಿಬೇಕಲ್ಲ. ಹಾಗಾಗಿ ಅವಾಗಿಂದ ರೂಢಿ ಮಾಡಿಕೊಂಡೆ. ಇವಾಗ ಬತ್ತಿ ಮಾಡೋದಂದ್ರೂ ತುಂಬಾ ಈಸಿ. ಬೇಗ ಬೇಗ ಬಿಡಿಸ್ಕೊಂಡು ಆ ರೀತಿ ಸುತ್ಕೊಂಡು ಬಂದುಬಿಟ್ರೆ ಬೇಗನೆ ಬತ್ತಿ ಮಾಡೋಕ್ಕೆ ರೆಡಿ ಆಗುತ್ತೆ. ನಿಮಗೂ ಕೂಡ ಕಲಿಬೇಕಂತ ಆಸೆ ಇದ್ದರೆ ಹೇಳ್ಬಿಡಿ, ಬೇಗ ಕಲ್ತ್ಬಿಡಿ. ನೀವು ಕೂಡ ಬತ್ತಿ ಮಾಡೋದು ತುಂಬಾ ಸುಲಭ. ಈ ರೀತಿ ದೀಪ ಎಲ್ಲ ಹಚ್ಚಿ ಆದಮೇಲೆ ನಾನೀಗ ಆರತಿ ಮಾಡೋಣ ಅಂತ, ಅಮಾವಾಸ್ಯೆ ಇರೋದ್ರಿಂದ ಆರತಿನ ಮಾಡಬೇಡ ಅಂತ. ಮಣ್ಣೆತ್ತಿದ್ರೆ ಮಣ್ಣೆತ್ತಿ ಕೂಡ ಆರತಿ ಮಾಡಿ ನೈವೇದ್ಯ ಎಲ್ಲ ಮಾಡಬೇಕು. ಆದರೆ ಇಲ್ಲಿ ಮಣ್ಣೆತ್ತು ಮಾಡೋಕ್ಕೆ ಆಗಲಿಲ್ಲ. ಸಿದ್ಧಾರ್ಥ ಇದ್ದ ಮಾಡ್ಬೋದಾಗಿತ್ತು, ವರ್ಷ ಮಾಡ್ತಾಯಿದ್ದೆ. ಈ ವರ್ಷ ಅವನಿಗೂ ತಲೆಯಲ್ಲಿಲ್ಲ, ನಮಗೂ ತಲೆಯಲ್ಲಿಲ್ಲ ಮಣ್ಣೆತ್ತು ಮಾಡಬೇಕು ಅಂತ. ಮರ್ತೋಗ್ಬಿಟ್ವಿ. ಊರಲ್ಲಾದರೆ ನಾವು ಮಣ್ಣೆತ್ತು ಮಾಡಿ ಬ್ಯಾಳೆ ಹಾಕಿ ಹೋಳಿಗೆ ಎಲ್ಲ ಮಾಡ್ತಿದ್ವಿ. ಹೋಳಿಗೆ ಒಂದು ಮಾಡೋಕ್ಕಾಗಲಿಲ್ಲ ಈ ವರ್ಷ, ಯಾಕಂದರೆ ಮಿಕ್ಸಿನೂ ಇಲ್ಲ, ರುಬ್ಬೋಕ್ಕೂ ಏನೂ ಇಲ್ಲ ಅಂದ್ಬಿಟ್ಟು ಹೋಳ್ಗೆ ಮಾಡಲಿಲ್ಲ. ಆ ಸತಿ ಮೊನ್ನೆ ಒಂದು ಸತಿ ಕಲ್ಲಲ್ಲಿ ಹಾಕಿ ರುಬ್ಬಿ ಬೇಸರಾಗಿ ನಾನು ಮಾಡೋದೇ ಬಿಟ್ಬಿಟ್ಟೆ. ಅವತ್ತು ಮಾಡ್ಕೊತಿದ್ದೆ, ಇವತ್ತು ಮಾಡೋದು ಬೇಡ ಅಂತೇಳ್ಬಿಟ್ಟು ಪಾಯಸ ಮತ್ತು ರೈಸು ಮಾಡಿಬಿಟ್ಟು ನೈವೇದ್ಯ ಮಾಡ್ಕೊಳ್ಳೋಣ ಅಂತ ಅಷ್ಟೇ ಮಾಡಿಬಿಟ್ವಿ. ಇವಾಗ ಪೂಜೆ ಎಲ್ಲ ಕಂಪ್ಲೀಟಾಗಿ ಮುಗಿತಾ ಬಂತು ನೋಡಿ. ಇಷ್ಟು ಕಾಯಿ ಹೊಡೆದು ನೈವೇದ್ಯ ಎಲ್ಲ ಮಾಡಿಕೊಂಡು ದೇವರಿಗೆಲ್ಲ ಅಲಂಕಾರ ಮಾಡಿದ್ದೀನಿ. ಯಾವ ರೀತಿ ಅಲಂಕಾರ ಬಂದಿದೆ ಅಂತ ತೋರಿಸಿ, ಎಲ್ಲ ಕಡೆನೂ ಊದಿನ ಕಡ್ಡಿ ಎಲ್ಲ ಬೆಳಗಿ, ಮತ್ತು ಧೂಪ ಎಲ್ಲ ಹಾಕಬೇಕು. ಧೂಪ ಹಾಕೋಕ್ಕೆ ಇಲ್ಲಿ ಕೆಂಡ ಇಲ್ಲ. ಹಾಗೆ ಮತ್ತು ಧೂಪದ ಬತ್ತಿ ಬರುತ್ತಲ್ಲ, ಅದು ಕೂಡ ತರೋದು ಮರ್ತೋಯ್ತು ನಮಗೆ. ಇವತ್ತು ತರಬೇಕಾಗಿತ್ತು, ಅಮಾವಾಸ್ಯೆ ಇರಲೇಬೇಕಿತ್ತು, ಆದರೆ ಮರ್ತೋಯ್ತು, ತೊಗೊಂಬರೋಕ್ಕಾಗಲಿಲ್ಲ. ನೀನೇ ಭಗವಂತ ಅಂತ ಹೇಳ್ಬಿಟ್ಟು ಪೂಜೆನ ಇಷ್ಟು ಮಾಡಿ ನಾನು ಮುಗಿಸ್ಬಿಟ್ಟೆ. ಇನ್ನೇನು ಊದಿನ ಕಡ್ಡಿ ಎಲ್ಲ ಬೆಳಗಾದ್ಮೇಲೆ ನಾವು ಆರತಿನ ಮಾಡಿ ಮುಗಿಸ್ಕೋಬೇಕು. ಇನ್ನು ಆರತಿ ಮಾಡ್ತಾಯಿದ್ದೀನಿ. ಅದೆಂಥ ರೂಢಿ ಇದೆ ನಮಗೆ, ಆರತಿ ಮಾಡಲೇಬೇಕು. ಪೂಜೆ ಎಲ್ಲ ಮುಗಿದ್ಮೇಲೆ ಲಾಸ್ಟಲ್ಲಿ ಆರತಿ ಮಾಡಿಲ್ಲ ಅಂದರೆ ನಂಗೆ ಸಮಾಧಾನ ಆಗೋಲ್ಲ. ಹಾಗಾಗಿ ಆರತಿ ಎಲ್ಲ ಮಾಡಿ ದೇವ್ರಿಗೊಂದು ಕೈ ಮುಗಿದು ದೇವ್ರ ಹತ್ರ ನಾನು ಕೇಳ್ಕೊಳ್ಳೋದು ಏನಿಲ್ಲ, ನನ್ನ ಮಕ್ಕಳಿಗಷ್ಟೇ ವಿದ್ಯೆ ಕೊಡು, ಬುದ್ಧಿ ಕೊಡು ಅಂತ ನಾನು ಯಾವತ್ತೂ ನನ್ನ ದೇವ್ರ ಹತ್ರ ಕೇಳ್ಕೊಳ್ಳಿಲ್ಲ. ಎಲ್ಲ ಮಕ್ಕಳಿಗೂ ವಿದ್ಯಾ ಬುದ್ಧಿ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಪ್ಪ ಅಂತಲೇ ಕೇಳೋದು. ದೇವ್ರು ಎಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ ಅಂತ ಕೇಳಿಕೊಂಡು ದೇವ್ರ ಹತ್ರ ಒಂದು ನಮಸ್ಕಾರ ಮಾಡಿಕೊಂಡು ಈ ರೀತಿ ಎಲ್ಲ ಪೂಜೆ ಮಾಡಿದೆ. ಪೂಜೆ ನಿಮ್ಗೆ ಹೆಂಗೆ ಅನಿಸ್ತು ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಪೂಜೆ ಆದಮೇಲೆ ನಾನಿಲ್ಲಿ ನೀರು ದೋಸೆ ಮತ್ತು ಚಟ್ನಿ ಮಾಡಿದ್ದೆ. ಸಿದ್ಧಾರ್ಥ ತಾಟ್ ಹಿಡ್ಕೊಂಡು ಕೂತಿದ್ದೆ, ನಾನು ದೋಸೆನೇ ರೆಡಿ ಆಗಿಲ್ಲ, ತಾಟ್ ಹಿಡ್ಕೊಂಡು ಕೂತಿ ಅಂತ ಕೇಳಕತ್ತಿದ್ದೆ ನಾನು. ಅದಕ್ಕೆ ಮುಖನ ಆ ಥರ ಕಿವುಚ್ಕೊಂಡು ಟಿ ವಿ ಹಾಕ್ಬಿಟ್ಟಿದ್ದೆ. ನಾನು ಸಾಂಗ್ ಕೇಳಿಕೊಂಡು ನಾನು ದೋಸೆ ಮಾಡ್ತಾಯಿದ್ದೀನಿ. ಹಾಗೆ ಅವನು ಚಟ್ನಿ ಹಾಕ್ಕೊಂಡು ಕೂತ್ಕೊಂಡಿದ್ದಾನೆ. ಫಸ್ಟ್ ದೋಸೆ ರೆಡಿಯಾಗಿದೆ. ಆದರೆ ಫಸ್ಟು ಹುಟ್ಟಿರೋ ಮಕ್ಕಳಿಗೆ ಏನು ಮಾಡ್ತೀವಿ, ರೊಟ್ಟಿ, ಚಪಾತಿ, ದೋಸೆ ಏನೇ ಫಸ್ಟ್ ಮಾಡಿದ್ರು, ಪೂರಿ ಆ ಥರದ್ದು ಯಾವುದೂ ಕೊಡಬಾರ್ದು ಅಂತ ಹೇಳ್ತಾರೆ. ಹಾಗಾಗಿ ಫಸ್ಟ್ ಮಾಡಿರೋದು ಸೈಡಿಗೆ ಎತ್ತಿಟ್ಬಿಟ್ಟು ಸೆಕೆಂಡ್ ಮಾಡಿರೋದು ಸಿದ್ಧಾರ್ಥ ಕೊಟ್ಟೆ. ನೀರು ದೋಸೆ ಅಂತ ಹೇಳಿರ್ತೀವಿ, ನಮ್ಮ ನೀರು ದೋಸೆ ಕರೆಕ್ಟಾಗಿ ಬರೋಲ್ಲ. ಯಾಕಂದರೆ ನೀರು ದೋಸೆ ಅಂದರೆ ತುಂಬ ಸಾಫ್ಟಾಗಿ ಬರುತ್ತೆ, ಆದರೆ ನಮ್ಮದು ಸ್ವಲ್ಪ ಗಟ್ಟಿ ಬರುತ್ತೆ. ನನಗಿನ್ನೂ ಅಷ್ಟು ಪರ್ಫೆಕ್ಟಾಗಿ ಬರೋಲ್ಲ ನೀರು ದೋಸೆ. ಕೆಲವೊಂದು ಟೈಮ್ ಮಾಡಿರ್ತೀನಿ ಚೆನ್ನಾಗಿ ಬರುತ್ತೆ, ಕೆಲವೊಂದು ಟೈಮ್ ಈ ರೀತಿ ಆಗಿರುತ್ತೆ. ಈ ವಿಡಿಯೋ ಇಷ್ಟ ಆಗಿತ್ತು, ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಹಾಕೋ ವಿಡಿಯೋದು ನೋಟಿಫಿಕೇಷನ್ ಬರುತ್ತೆ, ಫಸ್ಟು ನೀವೇ ನೋಡ್ಬೋದು. ನಾನು ಡೈಲಿ ಬೆಳಗ್ಗೆ 12 ಗಂಟೆಗೆ ವಿಡಿಯೋನ ಹಾಕ್ತೀನಿ.